ಸಚಿವ ಸಂಪುಟ ಪುನರ್ರಚನೆಯ ಸರ್ಕಸ್ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂತ ಸುದ್ದಿ ಹರಿದಾಡ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರನೇ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ ಅಂತ ಒಂದು ಚರ್ಚೆ. ಇಲ್ಲಿ ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತ ಕೂಗು ಸಾಕಷ್ಟು ಜನ ಹಿರಿಯ ಶಾಸಕರು ಎತ್ತಿದ್ದಾರೆ. ನಮ್ಮನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಿ, 140 ಜನ ಆಗಿದ್ದೀವಿ ಈಗ. ಸೊ ಹೀಗಾಗಿ ಒಂದೂವರೆ ವರ್ಷ ಕೊನೆಯದಾಗಿ 1 ವರ್ಷ ಈ ರೀತಿಯಾಗಿ ಚೇಂಜ್ ಮಾಡಿ ಎಲ್ರಿಗೂ ಸ್ವಲ್ಪ ಅವಕಾಶವನ್ನ ಕೊಟ್ಟಂತಾಗುತ್ತೆ ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ವರಿಷ್ಠರನ್ನ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ್ರು, ಸಿದ್ದರಾಮಯ್ಯನವರು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಸೇರ್ಕೊಂಡು ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ ನಲ್ಲಿ ಪುನರ್ರಚನೆಗೆ ಸಿಎಂ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಯಾಕೆಂದ್ರೆ ಇದಕ್ಕೆ ಹಲವು ಕಾರಣಗಳು ಸಿಗ್ತಾ ಇದಾವೆ. ಬಿಕಾಸ್ ನೆಕ್ಸ್ಟ್ ಬಜೆಟ್ ಅಧಿವೇಶನ ಇದೆ. ಈಗ ನೆಕ್ಸ್ಟ್ ಬೆಳಗಾವಿಯಲ್ಲಿ ಆದ ನಂತರ ಬಜೆಟ್ ಅಧಿವೇಶನ ಕೂಡ ಇರುವಂಥದ್ದು ನೆಕ್ಸ್ಟ್ ಇಯರು. ಸೊ ಹೀಗಾಗಿ ಅದೆಲ್ಲದಕ್ಕೂ ಕೂಡ ಮುನಿಸು ಕಾರಣ ಆಗ್ಬಿಡುತ್ತೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಅಸಮಾಧಾನ ವ್ಯಕ್ತಪಡಿಸ್ಬಿಟ್ರೆ ಯಾರನ್ನ ನಾವು ಕೈ ಬಿಡ್ತೀವಿ ಈ ಒಂದು ಸಚಿವ ಸ್ಥಾನದಿಂದ, ಅವರೇನಾದ್ರೂ ಅಸಮಾಧಾನಗೊಂಡ್ರೆ ಅನ್ನುವಂಥ ಆತಂಕ ಕೂಡ ಇದೆ. ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕ್ರಿಯೇಟ್ ಆಗಿತ್ತು. ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2016ರ ಸಂದರ್ಭದಲ್ಲಿ ಅವರು ಸಂಪುಟ ಪುನರ್ರಚನೆ ಮಾಡಿದ್ರು. ಅರ್ಧಕ್ಕರ್ಧ ಸಚಿವರಿಗೆ ಕೋಕ್ ಕೊಡಲಾಗಿತ್ತು. ಅವಾಗ ಅಸಮಾಧಾನ ಮುಗಿಲಿದ್ದು. ಶ್ರೀನಿವಾಸ್ ಪ್ರಸಾದ್ ಅಂತವರೆಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ರು. ಅಂಬರೀಷ್ ಅವರು ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿರುವಂತದ್ದು ಸಾಕಷ್ಟು ಜನ ಹಿರಿಯ ಶಾಸಕರುಗಳು. ಈ ಬಾರಿ ಡಿಸೆಂಬರ್ನಲ್ಲೇ ಸಂಪುಟ ಪುನರ್ರಚನೆ ಆಗ್ಬಿಡುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಆಗ್ಬೋದಾ ಸಂಪುಟ ಪುನರ್ರಚನೆ, ಅಥವಾ ಅದು ಪೋಸ್ಟ್ಪೋನ್ ಆಗ್ಬೋದಾ? ಆಗಸ್ಟ್ ನಂತರ ಆಗುವಂತ ಚಾನ್ಸಸ್ ಅಂತನೂ ಕೂಡ ಮತ್ತೊಂದ್ ಕಡೆ ಹೇಳಲಾಗ್ತಾ ಇದೆಯಲ್ಲ. ಸದ್ಯಕ್ಕಂತೂ ಸಚಿವ ಸಂಪುಟ ಪುನರಚನೆ ಆಗುವಂತ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಒಂದ್ ರೀತಿ ಒಲವನ್ನ ತೋರಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೊಂದ್ ಕಡೆಯಾಗಿ ಈ ಒಂದು ಸಚಿವ ಸಂಪುಟ ಪುನರಚನೆಗೆ ನಿರಾಸಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಒಲ್ಲದ ಮನಸ್ಸಿನಿಂದಲೇ ನವದೆಹಲಿ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ ಆಪ್ತರ ಮೂಲಕವಾಗಿ ಮತ್ತೊಂದು ಕಡೆಗೆ ಖುದ್ದು ಎಐಸಿಸಿ ನಾಯಕರು ಮತ್ತೊಂದು ಕಡೆಗೆ ವರಿಷ್ಠರನ್ನ ಭೇಟಿ ಮಾಡೋದ್ರ ಮುಖಾಂತರ ಆ ಸಂದರ್ಭದಲ್ಲಿ ಸದ್ಯಕ್ಕೆ ಸಚಿವ ಸಂಪುಟ ಪುನರಚನೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮನವೊಲಿಸುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಷ್ಟೇ ಅಂದ್ರೆ ಮೂಡ ಮತ್ತೊಂದು ಕಡೆಗೆ ವಾಲ್ಮೀಕಿ ನಿಗಮದ ಹಗರಣದ ಒಂದು ವಿವಾದದ ನಡುವೆ ಈಗಷ್ಟೇ ಸರ್ಕಾರ ಒಂದು ರೀತಿ ಅದರಲ್ಲೂ ಕೂಡ ತಾವು ಚೇತರಿಕೆ ಆಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಆ ಒಂದು ಟೆನ್ಷನ್ ಮತ್ತೊಂದು ಕಡೆಯಾಗಿ ಸರ್ಕಾರ ಮತ್ತೆ ಆಡಳಿತದ ಮೇಲೆ ಪರಿಣಾಮ ಬೀರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಒಂದು ಸಚಿವ ಸಂಪುಟ ಪುನರಚನೆ ಬೇಡ ಅಂತ. ಯಾಕಂತ ಹೇಳಿದ್ರೆ ಸಚಿವ ಸಂಪುಟ ಪುನರಚನೆ ಮಾಡಿದ್ದೇ ಆಗಿದ್ದಲ್ಲಿ ಅಂದ್ರೆ ಸಚಿವ ಸ್ಥಾನ ವಂಚಿತರು ಮತ್ತೊಂದು ಕಡೆಗೆ ಅಸಮಾಧಾನಿತರು ಇವರೆಲ್ಲರೂ ಕೂಡ ಒಂದು ರೀತಿ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಪಕ್ಷ ಮತ್ತೆ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹೀಗಾಗಿ ಒಂದು ಅಸಮಾಧಾನವನ್ನ ಶಮನ ಮಾಡುವಂತ ನಿಟ್ಟಲ್ಲಿ ಏನಾದ್ರೂ ಮುಂದಾದ್ರೆ ಅದು ಬಜೆಟ್ ಅಧಿವೇಶನದ ಮೇಲೆ ಪರಿಣಾಮ ಬೀರುತ್ತೆ. ಒಂದ್ ವೇಳೆ ಡಿಸೆಂಬರ್ ಅಂತ್ಯದಲ್ಲಿ ಮತ್ತೊಂದು ಕಡೆಯಾಗಿ ಜನವರಿ ಮೊದಲ ವಾರದಲ್ಲಿ ಏನಾದ್ರೂ ಸಚಿವ ಸಂಪುಟ ಪುನರಚನೆ ಮಾಡಿದ್ದೇ ಆಗಿದ್ದಲ್ಲಿ ಅದರ ಮೇಲಾಗುವಂತ ಅಂದ್ರೆ ಸಚಿವ ಸಂಪುಟ ಪುನರಚನೆಯ ಬಳಿಕ ಉಂಟಾಗುವಂತ ಭಿನ್ನಮತ ಒಂದು ಅಸಮಾಧಾನ ಅದೊಂದು ರೀತಿ ಬಜೆಟ್ ಅಧಿವೇಶನದವರೆಗೂ ಕೂಡ ಇರುತ್ತೆ. ಬಜೆಟ್ ಅಧಿವೇಶನದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಸೊ ಹೀಗಾಗಿ ಸದ್ಯಕ್ಕಂತೂ ಈ ಒಂದು ಸಚಿವ ಸಂಪುಟ ಪುನರಚನೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ನಾಯಕರ ಮುಂದೆ ಒಲವನ್ನ ಅಂದ್ರೆ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಸಚಿವ ಸಂಪುಟ ಪುನರಚನೆ ಮಾಡಿದ್ದೇ ಆಗಿದ್ದಲ್ಲಿ ಒಂದು ರೀತಿ ಸರ್ಕಾರಕ್ಕೂ ಕೂಡ ಒಂದು ರೀತಿ ಅನುಕೂಲ ಆಗುತ್ತೆ, ಹಿರಿಯರಿಗೂ ಕೂಡ ಒಂದು ರೀತಿ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಅಂದ್ರೆ ಕನಿಷ್ಠ 2 ವರ್ಷ ಸಚಿವ ಸ್ಥಾನದಲ್ಲಿ ಮುಂದುವರಿಸಿದ್ವು, ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ವು ಅನ್ನುವಂಥ ಒಂದು ತೃಪ್ತಿಯೂ ಕೂಡ ಏನು ಸಚಿವ ಸ್ಥಾನದಿಂದ ಕೈ ಬಿಡಲಾಗುವಂತ ಒಂದು ಸಚಿವರಿಗೂ ಕೂಡ ಒಂದು ರೀತಿ ತೃಪ್ತಿ ಇರುತ್ತೆ. ಈ ಹಂತದಲ್ಲಿ ಏನಾದ್ರೂ ಸಚಿವ ಸ್ಥಾನದಿಂದ ಕೈ ಬಿಟ್ರೆ ಅಥವಾ ಕೆಲವರನ್ನ ತೆಗೆದುಕೊಂಡು ಕೆಲವರಿಗೆ ಸಚಿವ ಸ್ಥಾನದಿಂದ ವಂಚಿತರಾದ್ರೆ ಅವರು ಅಸಮಾಧಾನಗೊಳ್ತಾರೆ, ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇವತ್ತು ಎಐಸಿಸಿ ನಾಯಕರನ್ನ ಸಂಜೆ ಭೇಟಿ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಸಂಸತ್ ಅಧಿವೇಶನ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ 35 ನಿಮಿಷಗಳ ಕಾಲ ಪ್ರತಿಪಕ್ಷ ನಾಯಕ ಅಂದ್ರೆ ಲೋಕಸಭೆ ಪ್ರತಿಪಕ್ಷ ನಾಯಕ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವ್ರ ಜೊತೆ ಕೇವಲ 35 ನಿಮಿಷಗಳ ಕಾಲ ಅಷ್ಟೇ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಒಂದ್ ವೇಳೆ ಸಂಜೆ ವೇಳೆಗೆ ರಾಹುಲ್ ಗಾಂಧಿ ಅವರು
ಫ್ರೀ ಆದರೆ ಅನುಮತಿಯನ್ನು ಕೊಟ್ಟಿದ್ದೇ ಆಗಿಲ್ಲ. ಇಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಉಭಯ ನಾಯಕರಿಬ್ಬರು ಕೂಡ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸುವಂತ ಒಂದು ಸಾಧ್ಯತೆಗಳಿದ್ದಾವೆ. ಆದ್ರೆ ಈಗ ಸಂಸತ್ನಲ್ಲಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪುನರ್ರಚನೆ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಕತೆ ನಡೆಸಿಲ್ಲ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಶಾಸಕರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ನಾವು ಆಕಾಂಕ್ಷಿಗಳು ಅಂತ ಹೇಳ್ತಾ ಇದ್ದಾರೆ ಶಾಸಕರು. ಸಚಿವ ಸ್ಥಾನದ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ತನ್ವೀರ್ ಸೇಠ್, ಪುಟ್ಟರಂಗ ಶೆಟ್ಟಿ ಅವರು, ಮತ್ತೊಂದ್ ಕಡೆ ಯೋಗೇಶ್ವರ್, ಹಾಗೆ ರಾಜು ಕಾಗೆ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ನಂಬಿಕೆ ಇದೆ ನನಗೆ. ಜಾತವಾರು ಜಿಲ್ಲಾವಾರು ತಗೊಂಡ್ರು ನನಗೆ 100% ನಂಬಿಕೆ ಇದೆ. ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಇವರೆಲ್ಲ ನಮಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ನನಗೆ ಈ ಬಾರಿ ಪುನರ್ರಚನೆ ಇದೆ ನನಗೆ ಸಿಗ್ತದೆ. ನಾನು ಹೆಚ್ಚಿಗೆ ಲಾಬಿ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನಮ್ಮ ನಾಯಕರುಗಳಿಗೆ ಯಾರು ಹೇಗೆ ಅಂತ ಗೊತ್ತಿರ್ತದೆ. ಹಾಗಾಗಿ ಕೊಡ್ತಾರೆ, ಅದಕ್ಕೆ ಲಾಬಿ ಮಾಡೋ ಪ್ರಶ್ನೆ ಬರೋಲ್ಲ. ನನಗೆ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ಇದೆ. ಆಕಾಂಕ್ಷಿ ಅನ್ನೋದು ಭಾಳ ನೇರವಾಗಿ ಹೇಳಬೇಕಾದ್ರೆ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸಂವಿಧಾನಬದ್ಧವಾಗಿ ನಾನು ಆಯ್ಕೆ ಆಗಿದ್ಮೇಲೆ ಆಡಳಿತ ಪಕ್ಷದ ಸದಸ್ಯನಿರಬೇಕಾದ್ರೆ, ಅದರಲ್ಲೂ ಹಿರಿಯನಾಗಿರಬೇಕಾದ್ರೆ ಕೊಡಬೇಕಾಗಿರುವಂಥದ್ದು ವರಿಷ್ಠರು ತಗೋಬೇಕಾಗಿರುವಂಥ ತೀರ್ಮಾನ. ಈವರೆಗೂ ನಾನು ಯಾರ ಹತ್ರನೂ ಈ ವಿಚಾರದಲ್ಲಿ ಮಾತಾಡಿಲ್ಲ. ಯಾವುದೇ ವಸ್ತು ತಾನಕ್ಕೆ ತಾನು ಬಂದಾಗ ಅದಕ್ಕೆ ಗೌರವನೂ ಸಿಕ್ಕುತ್ತೆ. ಕೇಳಿ ಪಡೆಯುವಂಥದ್ರಲ್ಲಿ ನಾನು ಯಾವತ್ತೂ ಇಲ್ಲ. ನಾನು ಯಾವುದೇ ಸಂದರ್ಭದಲ್ಲೂ ಯಾರ ಹತ್ರನೂ ಕೇಳಿ ಪಡೆಯುವಂಥದ್ದಲ್ಲ. ನನ್ನ ಅರ್ಹತೆ ಮತ್ತು ನನ್ನ ಸಮರ್ಥೆಯನ್ನು ನೋಡಿ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ನಿರ್ವಹಿಸ್ತೀನಿ. ನಾನು ಆಕಾಂಕ್ಷಿ ಇದ್ದೀನಿ. ನನಗೂ ಕೊಟ್ಟರು, ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನೋಂಥ ಶಕ್ತಿ ನನ್ನಲ್ಲಿದೆ. ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ. ಆದರೆ ನನಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ. ಏನು ತಪ್ಪೇನಿದೆ, ಕೊಡಬೇಕಿಲ್ಲ. ಅವರು ಸೀನಿಯರ್ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೂ ಕೊಟ್ಟರು ನಾನು ಸಂತೋಷಿದ್ದೀನಿ. ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರೂ ನಾನು ಸ್ವಾಗತಿಸ್ತೀನಿ. ಪಕ್ಷ ತಗೊಳ್ಳೋ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ನಾನೇನು ಒತ್ತಾಯ ಮಾಡಲ್ಲ. ನಾನೇನು ಅದರ ಆಕಾಂಕ್ಷಿಯಾಗಿ ನನಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಹೇಳಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣ ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರಿದ್ದಾರೆ. ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ಏನು ತೊಂದರೆ ಇಲ್ಲ. ನನ್ನ ಮೂಲ ಉದ್ದೇಶ ಈ ತಾಲೂಕಿನ ಸೇವೆ ಮಾಡ್ತಕ್ಕಂತಾಗಿದೆ. 3.5 ವರ್ಷಗಳಲ್ಲಿ ನಾನು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಗಮನ ಕೊಡ್ತೀನಿ. ನಾನು ಯಾವುದೇ ಮಂತ್ರಿಗಿರಿ ಹಿಂದೆ ಹೋಗೋದಿಲ್ಲ. ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ. ಇಲ್ಲಾಂದ್ರೆ ತಾಲೂಕು